ಸಮಸ್ಯೆಗಳನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅನ್ನೋ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿರೋದು. ಹೈಕಮಾಂಡ್ ಈ ಸಮಸ್ಯೆಗೆ ಏನೋ ಒಂದು ಪರಿಹಾರ ಕಂಡು ಹಿಡಿಯುತ್ತೆ ಅಂತಿರೋವಾಗ್ಲೇ ಖರ್ಗೆ ಅವರು ಈ ತರ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಸಮಸ್ಯೆಗಳನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಮಸ್ಯೆಯೇ ಇಲ್ವಲ್ಲ ಅಂತ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಏನು ಹೇಳಬೇಕು ಹೇಳಿದ್ದೀನಿ, ಸಿಎಂ ಕೂಡ ಹೇಳಿದ್ದಾರೆ. ಖರ್ಗೆ ಏನು ಹೇಳಬೇಕು ಅದನ್ನ ಅವರು ಹೇಳಿದ್ದಾರೆ. ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಎಐಸಿಸಿ ಅಧ್ಯಕ್ಷರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಪ್ರತಿಕ್ರಿಯೆ ಇದು. ಸಮಸ್ಯೆನೇ ಇಲ್ಲ ನಮ್ಮಲ್ಲಿ ಅಂತ. ಸಮಸ್ಯೆನೇ ಇಲ್ವಲ್ಲ ಬಗೆಹರಿಸಕ್ಕೆ, ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನಾನೇನು ಹೇಳಬೇಕು ಹೇಳಿದ್ದೀನಿ, ಚೀಫ್ ಮಿನಿಸ್ಟರ್ ಹೇಳಬೇಕು ಏನು ಹೇಳಬೇಕು ಹೇಳಿದ್ದೀನಿ, ಖರ್ಗೆ ಸಾಹೇಬರು ಏನು ಹೇಳಬೇಕು ಹೇಳಿದ್ದೀನಿ. ಯಾವ ಸಮಸ್ಯೆನೂ ಇಲ್ಲ, ಬಗೆಹರಿಸ್ಕೊಳ್ಳೋಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಇದರ ಬಗ್ಗೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್, ಪಕ್ಷದಲ್ಲಿನ ಗೊಂದಲ ಇಲ್ಲೇ ಬಗೆಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಸೂಚನೆ. ಖರ್ಗೆ ಅವರು ಹೇಳಿದ ಮೇಲೆ ನಾವು ಗೌರವ ಕೊಡ್ತೀವಿ. ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ ನಾವು ಗೌರವ ಕೊಡ್ತೀವಿ. ಖರ್ಗೆ ಅವರು ಯಾವ ಸೂಚನೆ ಕೊಡ್ತಾರೋ ಗೊತ್ತಿಲ್ಲ. ಹಾಗೆ ಹೇಳಿದ ಮೇಲೆ ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕು. ಇದು ಗೃಹ ಸಚಿವರು ಕೊಟ್ಟಂತ ಪ್ರತಿಕ್ರಿಯೆ. ಗೊಂದಲ ಇದ್ರೆ ಅದನ್ನ ಬಗೆಹರಿಸಿಕೊಂಡು ಆಡಳಿತ ನಡೆಸಬೇಕು ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ರಾಜ್ಯದಲ್ಲಿ ಸದ್ಯಕ್ಕಂತೂ ಕುರ್ಚಿ ಕಿತ್ತಾಟವೇ ನಡೀತಾ ಇದೆ ಜೋರಾಗಿ. ಇದರ ಮಧ್ಯೆ ಲಿಂಗಾಯತ ಸಿಎಂ ಕೂಗು ಶುರುವಾಗಿದೆ. ಈಶ್ವರ್ ಖಂಡ್ರೆಯನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒತ್ತಾಯ ಮಾಡಿರೋದು. ಕುರ್ಚಿ ಕಿತ್ತಾಟದ ಮಧ್ಯೆ ಲಿಂಗಾಯತ ಸಿಎಂ ಕೂಗು, ಈಶ್ವರ್ ಖಂಡ್ರೆಯನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಸಚಿವ ಈಶ್ವರ್ ಖಂಡ್ರೆ ಪರ ಶಿವಾನಂದ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಬೀದರ್ನ ಭಾಲ್ಕಿಯಲ್ಲಿ ಹುಲಸೂರ ಶಿವಾನಂದ ಶ್ರೀಗಳು ಕೊಟ್ಟಂತ ಹೇಳಿಕೆ, ಬೀದರ್ ಜಿಲ್ಲೆಯಿಂದ ಇಲ್ಲಿ ತನಕ ಯಾರೂ ಸಿಎಂ ಆಗಿಲ್ಲ, ಆಗಬೇಕು ಅನ್ನೋದು ಉತ್ತರ ಕರ್ನಾಟಕ ಜನತೆಯ ಆಶಯ ಇದು. 4 ಬಾರಿ ಎಂಎಲ್ಎ, 2 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ ನಂತರ ಖಂಡ್ರೆ ಸಿಎಂ ಆಗಲಿ ಅನ್ನೋ ಆಸೆ ಇದೆ. ಹೈಕಮಾಂಡ್ ಮನಸ್ಸು ಮಾಡಿ ಈ ಬಾರಿ ಖಂಡ್ರೆಯನ್ನ ಸಿಎಂ ಮಾಡಲಿ ಅಂತ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿರೋದು. ಮಾತಾಡೋದಕ್ಕೆ ಹುಲಸೂರಿನ ಶಿವಾನಂದ ಸ್ವಾಮೀಜಿಗಳಿದ್ದಾರೆ. ಅವ್ರು ನಾನು ಮಾತಾಡ್ತೀನಿ. ಗುರುಗಳೀಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸಿಎಂ ಬದಲಾವಣೆ ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್, ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಸಾಕಷ್ಟು ಚರ್ಚೆ ನಡೀತಾ ಇದೆ. ಈಗ ಲಿಂಗಾಯತರು ಕೂಡ ನಮಗೂ ಒಂದು ಅವಕಾಶ ಕೊಡಬೇಕಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ಯಾರಾಗಬೇಕು ಸಿಎಮ್ಮು, ಯಾವೆಲ್ಲ ರೀತಿಯಿಂದ ನೀವು ಆಯ್ಕೆ ಮಾಡೋ ಮುಂದೆ ಆಗ್ರಹ ಮಾಡ್ತೀರಿ? ನೋಡಿ, ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಕರ್ನಾಟಕದಲ್ಲಿ ಚರ್ಚೆ ನಡೆದಿದೆ. ಈಗಾಗಲೇ ಸಾಕಷ್ಟು ಜನ ಅಂತ ಕೇಳಿದಾಗ ಅವರಾಗಬೇಕು ಇವರಾಗಬೇಕಂತಿದ್ದಾರೆ. ಆದರೆ ನಮ್ಮ ಭಾಗದಿಂದ ನಮ್ಮ ಅನಿಸಿಕೆ ಏನಂದರೆ, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರೇ ಮುಖ್ಯಮಂತ್ರಿಗಳಾಗಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಮತ್ತು ಈ ನಿಟ್ಟಿನ ಭಾಗದ ಜನತೆಗಳ ಆಶೆನೂ ಕೂಡ ಏನದಂದರೆ, ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳಾಗಬೇಕಂತೇಳಿ ಈ ಭಾಗದ ಜನತೆಯ ಒಂದು ಆಶೆ ಅದ. ಅದಕ್ಕಾಗಿ ನಾವು ಆದಷ್ಟು ಪ್ರಯತ್ನ ಮಾಡಿ, ಮತ್ತು ಎಲ್ಲ ಈಗಾಗಲೇ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಅಧ್ಯಕ್ಷರಾಗ್ಯಾರ. ಇವತ್ತು ಕಾರ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅದಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಸಲ ನೀವೇನು ಮಾಡಬೇಕಂದ್ರೆ, ಎಲ್ಲರೂ ಕೂಡಿ ಅವರಿಗೊಂದು ಸಲ ಈ ಚಾನ್ಸ್ ಕೊಡಬೇಕು. ಚಾನ್ಸ್ ಕೊಟ್ಟರೆ ಇವತ್ತು ನಿಜವಾಗಿ ನಮ್ಮ ಕರ್ನಾಟಕ ಏನಾಗ್ತದಂದರೆ ಸಂಪೂರ್ಣವಾಗಿ ಒಂದು ಅಭಿವೃದ್ಧಿಯನ್ನು ಹೊಂದದ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಯಾವುದೇ ಜಾತಿ ಭೇದಗಳನ್ನು ಮಾಡಲಾರದೆ ಎಲ್ಲರೂ ಸರಿಸಮಾನವಾಗಿ ಒಂದು ಬದುಕ್ತಕ್ಕಂಥ ಹಕ್ಕನ್ನು ಅಂತ ಕೇಳಿದಾಗ ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರು ಭಾಳ ದೊಡ್ಡ ಮಣಿತನ ಅದ ಇವತ್ತು.
ಅವರು ಭಾಳ ಸರಳರು, ಸಜ್ಜನಿಕೆರು, ಒಳ್ಳೆ ವ್ಯಕ್ತಿ ಇದ್ದಾರೆ. ಮುಖ್ಯಮಂತ್ರಿಗಳಾಗಲಿಕ್ಕೆ ಭಾಳ ಫಿಟ್ ಅದಾರ ಅವರು. ಗುರುಗಳಿಗೆ ಒಂದು ಕಡೆ ಅಹಿಂದ ನಾಯಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ, ಇನ್ನೊಂದು ಕಡೆ ಒಕ್ಕಲಿಗ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬ್ಯಾಟ್ ಬೀಸ್ತಿದ್ದಾರೆ. ನೀವು ಅಂದರೆ ಸ್ವಾಮೀಜಿಗಳ ಒಂದು ನಿಯೋಗ ತೆಗೆದುಕೊಂಡು ಹೈಕಮಾಂಡ್ ಮುಂದೆ ಹೋಗ್ತಕ್ಕಂಥ ಆಗ್ರಹ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಾ ಅಂತ? ಈಗಾಗಲೇ ಎಲ್ಲ ಸ್ವಾಮೀಜಿಯವರು ಹೇಳಿದ್ದಾರೆ, ನಾವು ಯಾವುದು ಪಂಗಡ ಈ ಪಂಗಡ ಏನಿಲ್ಲ, ನಮ್ಮ ಇರ್ತಕ್ಕಂಥ ಒಂದೇ ಏನು ಕೇಳಿದಾಗ ಎಲ್ಲ ಸ್ವಾಮೀಜಿಯವರು ಕರ್ಕೊಂಡು ಹೈಕಮಾಂಡ್ ಭೇಟಿ ಆಗ್ತಕ್ಕಂಥ ಸಂದರ್ಭ ಬಂದರೆ ನಾವು ಕೂಡ ಹೋಗಿ ಭೇಟಿ. ಇದು ಏನೋ ಹುಲಸೂರಿನ ಶಿವಾನಂದ ಶಿವಾಚಾರ್ಯರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.